ಯೆಹೋವನೇ, ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭಾನುವಾರ 4 ಮೇ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ತಿಮೋಥಿಯರಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನ. ಒಬ್ಬನು ತನ್ನನ್ನು ಇಂಥವುಗಳಿಂದ ಶುದ್ಧಿಪಡಿಸಿಕೊಂಡರೆ ಅವನು ಪ್ರತಿಷ್ಠಿತನು, ಯಜಮಾನನ ಬಳಿಕೆಗೆ ಯೋಗ್ಯನೂ, ಸಕಲ ಸತ್ಕಾರ್ಯಕ್ಕೆ ಸಿದ್ಧನೂ ಆಗಿದ್ದು ಗೌರವಕ್ಕೆ ಪಾತ್ರೆಯಾಗಿರುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರ ಕಾರ್ಯಕ್ಕೋಸ್ಕರವಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡು ದೇವರು ನಮ್ಮನ್ನು ಯೋಗ್ಯವಾದಂಥ ಕೆಲಸಕ್ಕೆ ಆರಿಸಿಕೊಳ್ಳಲಿ ಎಂಬುದಾಗಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸಮರ್ಪಿಸಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸತ್ಕಾರ್ಯಗಳಿಗೆ ಸಿದ್ಧತೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ತಿಮೋಥಿಯನಿಗೆ ಒಬ್ಬ ವ್ಯಕ್ತಿ ತನ್ನನ್ನು ದೇವರ ಕಾರ್ಯಕ್ಕೆ ಸಮರ್ಪಿಸಿಕೊಳ್ಳಬೇಕಾದರೆ ಮಾಡಬೇಕಾದಂಥ ಕೆಲವು ವಿಚಾರಗಳನ್ನು ಇಲ್ಲಿ ಗಮನಕ್ಕೆ ತಂದು ಎಚ್ಚರವಾಗಿದ್ದು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಒಂದು ಪಾತ್ರೆಯಂತೆ ನಾವುಗಳು ಯೋಗ್ಯವಾದಂಥ ಕಾರ್ಯಕ್ಕೆ ಉಪಯೋಗಿಸಲ್ಪಡಬೇಕಾದಲ್ಲಿ ಮೊದಲು ಶುದ್ಧೀಕರಣ ಹೊಂದಬೇಕು. ಅಂದರೆ ಯೋಗ್ಯವಾದಂಥ ಕೆಲಸಕ್ಕಿರುವಾಗ ಪರಿಪೂರ್ಣವಾದಂಥ ಶುದ್ಧತೆ, ಪರಿಶುದ್ಧತೆ ಅತಿ ಅಗತ್ಯವಾಗಿರತಕ್ಕಂಥದ್ದು. ಅದಕ್ಕೆ ತಿಮೋಥಿಯನಿಗೆ ಪೌಲನು ಹೇಳಿ ಸಿದ್ಧಪಡಿಸುತ್ತಾ ಇದ್ದಾನೆ. ನಾವುಗಳು ಕೂಡ ದೇವರು ನಮ್ಮನ್ನು ತನ್ನ ಕಾರ್ಯಗಳಿಗೋಸ್ಕರವಾಗಿ ಸಾಧನವನ್ನಾಗಿ ಉಪಯೋಗಿಸುವಾಗ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕೆಟ್ಟ ಗುಣಗಳಾಗಲಿ, ವಿಚಾರಗಳಾಗಲಿ, ದೇವರ ವಿರುದ್ಧವಾದಂಥ ಕಾರ್ಯಗಳಾಗಲಿ, ಇವುಗಳನ್ನು ಬಿಟ್ಟು ನಮ್ಮನ್ನು ಶುದ್ಧೀಕರಿಸಿಕೊಂಡು ನಮ್ಮನ್ನು ಯೋಗ್ಯವಾದ ರೀತಿಯಲ್ಲಿ ದೇವರು ಉಪಯೋಗಿಸಿಕೊಳ್ಳ ಎಂಬುದಾಗಿ ಸಮರ್ಪಿಸಿಕೊಳ್ಳೋಣ. ಆಗ ದೇವರು ನಮ್ಮನ್ನು ವಿವಿಧ ರೀತಿಯಾದಂಥ ಸೇವೆಯಲ್ಲಿ, ವಿವಿಧ ಸಮಯದಲ್ಲಿ, ವಿವಿಧ ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಿದ್ಧನಾಗುತ್ತಾನೆ. ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ನಮ್ಮನ್ನು ಉಪಯೋಗಿಸಿಕೊಂಡು ಮಹಿಮೆ ಹೊಂದಿಕೊಳ್ಳಲಿ. ಕರ್ತನೇ ದಯಮಯ ಸ್ವಾಮಿ, ಕೃಪೆಯಿಂದ ತುಂಬಿಸು, ನಿನ್ನ ಸೇವೆಗೋಸ್ಕರವಾಗಿ ಸಿದ್ಧಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.